ಇನ್ನು ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ. ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ಕೂಡ ರಾಮನಾಮ ಜಪ ಕೇಳಿ ಬರ್ತಾ ಇದೆ. ರಾಮೋತ್ಸವಕ್ಕೆ ಅಯೋಧ್ಯೆಯಲ್ಲಿ ದೇವಲೋಕವೇ ಸೃಷ್ಟಿಯಾದಂತಿದೆ. ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ಕೂಡ ಜೈ ಶ್ರೀರಾಮ್, ಅದೇ ರೀತಿಯಾಗಿ ರಾಮ ನಾಮ ಸ್ಮರಣೆಗಳು ಕೇಳಿಬರ್ತಿವೆ. ರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಈಗಾಗಲೇ ಭರದ ಸಿದ್ಧತೆ ನಡೀತಾ ಇದೆ. ರಾಮ ಮಂದಿರದಲ್ಲಿ ಸಾವಿರಾರು ಜನರಿಂದ ಕೂಡ ವಿವಿಧ ರೀತಿಯ ಸೇವೆಗಳು ಮತ್ತೆ ರಾಮನಾಮ ಜಪ ಕೂಡ ನಡೀತಾ ಇದೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಅಲಂಕಾರವನ್ನು ಕೂಡ ಸಾವಿರಾರು ಭಕ್ತರು, ಅಲ್ಲಿರುವಂತಹ ಕೆಲಸಗಾರರು ಕೂಡ ಮಾಡ್ತಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಹೀಗಾಗಿ ದೇವಲೋಕವೇ ಅಲ್ಲಿ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಬಗೆ ಬಗೆಯ ಹೂವುಗಳನ್ನು ಬಳಸಿಕೊಂಡು ಅಲಂಕಾರ ಮಾಡ್ತಿದ್ದಾರೆ. ವಿವಿಧ ರೀತಿಯ ಲೈಟಿಂಗ್ಸ್ ಇರ್ಬೋದು, ಅದೇ ರೀತಿಯಾಗಿ ಬಾಲರಾಮನ ಒಂದಷ್ಟು ಅಲಂಕಾರ ಇರ್ಬೋದು, ಹೂವುಗಳಿಂದ ಅಲಂಕಾರ, ಹೀಗೆ ಎಲ್ಲರ ಕಣ್ಮನ ಸೆಳೆಯುವಂತಿದೆ ಅಯೋಧ್ಯೆ. ಈಗಾಗಲೇ ಬೇರೆ ಬೇರೆ ದೇಶಗಳಿಂದ ಕೂಡ ಜನರು ಬರ್ತಿದ್ದಾರೆ. ಭಕ್ತಾದಿಗಳ ದಂಡೆ ಹರಿದು ಬರ್ತಾ ಇದೆ ಅಯೋಧ್ಯೆಯತ್ತ. ಈಗ ಹೂವಿನ ಅಲಂಕಾರವನ್ನು ಕೂಡ ಮಾಡ್ತಿದ್ದಾರೆ. ಎಲ್ಲ ಕಡೆ ಕೂಡ ಕೇಸರಿ ಧ್ವಜಗಳೇ ಹಾರಾಡ್ತಾ ಇದ್ದಾವೆ. ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಮೊಳಗ್ತಿದ್ದಾವೆ.